ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, IPL ಸೀಸನ್ 18 ಸ್ಟಾರ್ಟ್ ಆಗಲು ಇನ್ನು ಕೇವಲ 11 ದಿನಗಳು ಮಾತ್ರ ಬಾಕಿ ಇದೆ ಅಂತ ಹೇಳ್ಬಹುದು. ಇದೇ ಮಾರ್ಚ್ 22ನೇ ತಾರೀಕಿನಿಂದ IPL 2025 ಸ್ಟಾರ್ಟ್ ಆಗ್ತಾ ಇದೆ. ಇನ್ನು IPL 2025ನಲ್ಲಿ ಮೊಟ್ಟ ಮೊದಲನೇ ಪಂದ್ಯ ಆದ ನಮ್ಮ RCB ಮತ್ತು KKR ಮಧ್ಯೆ ನಡೀತಾ ಇದೆ. ಹಾಗಾದರೆ ಇವೆರಡು ತಂಡಗಳ ಮಧ್ಯೆ ಕಂಪ್ಯಾರಿಸನ್ ಮಾಡಿ ನೋಡಿದರೆ ಪ್ಲೇಯಿಂಗ್ ಲೆವೆನ್ನಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ, ಹೆಡ್ ಟು ಹೆಡ್ ರೆಕಾರ್ಡ್ಸ್ನಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ, ಒಟ್ಟಿನಲ್ಲಿ ಈ ಪಂದ್ಯವನ್ನು ಯಾರು ಜಯಗಳಿಸುತ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ RCB ಮತ್ತು ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟಿಸ್ ಬರುತ್ತೆ. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡ IPL 2025ನಲ್ಲಿ ತನ್ನ ಮೊದಲನೇ ಪಂದ್ಯವನ್ನು KKR ವಿರುದ್ಧ ಆಡ್ತಾ ಇದೆ. ಅದು ಕೂಡ ಮಾರ್ಚ್ 22ನೇ ತಾರೀಕಿನಂದು ಈಡನ್ ಗಾರ್ಡನ್ನಲ್ಲಿ ನಡೀತಾ ಇದೆ. 7:30ಕ್ಕೆ ಸ್ಟಾರ್ಟ್ ಆಗುತ್ತದೆ ಅಂತ ಹೇಳ್ಬಹುದು. ಫ್ರೆಂಡ್ಸ್, ಇದೊಂದು ಜಿದ್ದಾಜಿದ್ದಿನ ಕಾಳಗ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆಂದರೆ ನಮ್ಮ RCB ತಂಡ ಎಷ್ಟೇ ಬಲಿಷ್ಠವಾದರೂ ಕೂಡ KKR ತಂಡ ಅಷ್ಟೇ ಟಕ್ಕರ್ ಕೊಡೋದ್ರಲ್ಲಿ ನಂಬರ್ 1 ಅಂತ ಹೇಳ್ಬೋದು. ಈಗಾಗಲೇ ಹೋದ ವರ್ಷ ಅವರು ಚಾಂಪಿಯನ್ ಕೂಡ ಆಗಿದ್ದಾರೆ. ಇನ್ನು ನಮ್ಮ RCB ತಂಡ ಇನ್ನೂ ಕೂಡ ಒಂದು ಬಾರಿ ಕೂಡ ಚಾಂಪಿಯನ್ ಆಗಿಲ್ಲ. KKR ತಂಡ ಈಗಾಗಲೇ 3 ಕಪ್ಪನ್ನು ಗೆದ್ದಿದ್ದಾರೆ. ನಮ್ಮ RCB ತಂಡಕ್ಕೆ ಈ ಪಂದ್ಯ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನಮ್ಮ RCB ತಂಡ ಮೊದಲು ಗೆಲುವಿನಿಂದ ಆರಂಭ ಮಾಡಿದರೆ ಆರಾಮಾಗಿ ಸೆಮಿಫೈನಲ್ ಮತ್ತು ಫೈನಲ್ನಲ್ಲಿ ಅವರು ಆರಾಮಾಗಿ ಕ್ವಾಲಿಫೈ ಆಗುತ್ತಾರೆ. ಇನ್ನು ಫ್ರೆಂಡ್ಸ್, RCB ಮತ್ತು KKR ತಂಡಗಳ ಮಧ್ಯೆ ಹೆಡ್ ಟು ಹೆಡ್ ರೆಕಾರ್ಡ್ಸ್ ಹೇಗಿದೆ ಅಂದರೆ ಮುಖಾಮುಖಿಯಲ್ಲೂ ಯಾರು ಜಾಸ್ತಿ ಗೆದ್ದಿದ್ದಾರೆ ಅಂತ ನೋಡೋದಾದರೆ ಒಟ್ಟು ನಮ್ಮ RCB ಮತ್ತು KKR ತಂಡಗಳು IPL ಇತಿಹಾಸದಲ್ಲೇ 34 ಬಾರಿ ಮುಖಾಮುಖಿಯಾಗಿದ್ದಾರೆ. ಇದರಲ್ಲಿ ನಮ್ಮ RCB ತಂಡ 14 ಮ್ಯಾಚ್ಗಳನ್ನು ಗೆದ್ದರೆ KKR ತಂಡ 20 ಮ್ಯಾಚ್ಗಳನ್ನು ಗೆದ್ದಿದೆ. ಇನ್ನು ನಮ್ಮ RCB ತಂಡದ್ದು KKR ವಿರುದ್ಧ ಹೈಯೆಸ್ಟ್ ಸ್ಕೋರ್ 221, KKR ತಂಡದ್ದು ನಮ್ಮ RCB ತಂಡದ ವಿರುದ್ಧ ಹೈಯೆಸ್ಟ್ ಸ್ಕೋರ್ 222, ಲೋಯೆಸ್ಟ್ ಸ್ಕೋರ್ ನಮ್ಮ RCBದ್ದು 49, KKR ತಂಡದ್ದು ಲೋಯೆಸ್ಟ್ ಸ್ಕೋರ್ 84. ಫ್ರೆಂಡ್ಸ್, ಇದರಲ್ಲಿ ಎದ್ದು ಕಾಣ್ತಾ ಇದೆ ನಮ್ಮ RCB ತಂಡ ಹೆಡ್ ಟು ಹೆಡ್ ರೆಕಾರ್ಡ್ಸ್ನಲ್ಲಿ ವೀಕ್ ಇದೆ ಅಂತ. KKR ತಂಡ ತುಂಬ ಬಲಿಷ್ಠವಾಗಿ ಕಾಣ್ತಿದೆ. ನಮ್ಮ RCB ತಂಡಕ್ಕಿಂತ 6 ಮ್ಯಾಚ್ಗಳನ್ನು ಜಾಸ್ತಿ ಗೆದ್ದಿದ್ದಾರೆ ಅಂತ ಹೇಳ್ಬಹುದು. ಹೆಡ್ ಟು ಹೆಡ್ ರೆಕಾರ್ಡ್ಸನ್ನು ನೋಡಿ ಏನು ಹೇಳೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಮ್ಯಾಚ್ ಇದೊಂದು 6 ಮತ್ತು ಬೌಂಡ್ರಿಗಳ ಮೂಲಕ ಒಂದು ವಿಕೆಟ್ನಲ್ಲೂ ಕೂಡ ಆಧಾರವಾಗಿರುತ್ತದೆ. ಇನ್ನು ಫ್ರೆಂಡ್ಸ್, ಈಗ ಗೊತ್ತಾಯಿತು RCB ತಂಡ ಈಗ ಹೆಡ್ ಟು ಹೆಡ್ ರೆಕಾರ್ಡ್ಸ್ನಲ್ಲಿ ವೀಕ್ ಇದೆ, KKR ತಂಡ ತುಂಬ ಬಲಿಷ್ಠವಾಗಿದೆ. ಇನ್ನು ಎರಡೂ ತಂಡಗಳ ಪ್ಲೇಯಿಂಗ್ ಲೆವೆನ್ ಅನ್ನು ನೋಡೋಣ ಬನ್ನಿ. ಮೊದಲನೇದಾಗಿ IPL 2025ಗೆ ನಮ್ಮ RCB ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇದೆ ಅಂತಂದರೆ, ಓಪನರ್ಸ್ಗಳಾಗಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು ಇರುತ್ತಾರೆ. 3ನೇ ಕ್ರಮಾಂಕದಲ್ಲಿ ರಜತ್ ಪಟಿದಾರ್ ಅವರು ಇರುತ್ತಾರೆ. 4ನೇ ಕ್ರಮಾಂಕದಲ್ಲಿ ಲಿಮ್ ಲಿವಿಂಗ್ಸ್ಟನ್ ಅವರು ಇರುತ್ತಾರೆ. 5ನೇ ಕ್ರಮಾಂಕದಲ್ಲಿ ಇಂಡಿಯನ್ ವಿಕೆಟ್ ಕೀಪರ್ ಆದ ಜಿತೇಶ್ ಶರ್ಮಾ ಅವರು ಇರುತ್ತಾರೆ. 6ನೇ ಕ್ರಮಾಂಕದಲ್ಲಿ ಟಿಮ್ ಡೇವಿಡ್ ಅವರು ಇರುತ್ತಾರೆ. 7ನೇ ಕ್ರಮಾಂಕದಲ್ಲಿ ಕೃಣಾಲ್ ಪಾಂಡ್ಯ ಅವರು ಇರುತ್ತಾರೆ. 8ನೇ ಕ್ರಮಾಂಕದಲ್ಲಿ ಭುವನೇಶ್ವರ್ ಕುಮಾರ್ ಅವರು ಇರುತ್ತಾರೆ. 9ನೇ ಕ್ರಮಾಂಕದಲ್ಲಿ ಶ್ರೇಯಸ್ ಶರ್ಮಾ ಅವರು ಇರುತ್ತಾರೆ. 10ನೇ ಕ್ರಮಾಂಕದಲ್ಲಿ S ದಯಾಳ್ ಅವರು ಇರುತ್ತಾರೆ. 11ನೇ ಕ್ರಮಾಂಕದಲ್ಲಿ ಎಜಲ್ ವುಡ್ ಅವರು ಇರುತ್ತಾರೆ ಅಂತ ಹೇಳ್ಬೋದು. ಇನ್ನು ನಮ್ಮ RCB ತಂಡಕ್ಕೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಸಿಕ್ ದರಾ ಅವರು ಬರಲಿದ್ದಾರೆ. ಫ್ರೆಂಡ್ಸ್, ನಮ್ಮ RCB ತಂಡ ಇದನ್ನು ನೋಡಿದರೆ ತುಂಬ ಬಲಿಷ್ಠವಾಗಿ ಕಾಣ್ತಾ ಇದೆ. ಇನ್ನು KKR ತಂಡದ ಪ್ಲೇಯಿಂಗ್ ಲೆವೆನ್ ನೋಡೋದಾದರೆ ಓಪನರ್ಸ್ಗಳಾಗಿ ಕ್ವಿಂಟನ್ ಡಿಕಾಕ್ ಮತ್ತು ಸುನಿಲ್ ನರೈನ್ ಅವರು ಬರಲಿದ್ದಾರೆ. 3ನೇ ಕ್ರಮಾಂಕದಲ್ಲಿ ವೆಂಕಟೇಶ್ ಅಯ್ಯರ್ ಅವರು ಬರುತ್ತಾರೆ. 4ನೇ ಕ್ರಮಾಂಕದಲ್ಲಿ ರಘುವಂಶಿ ಅವರು ಬರುತ್ತಾರೆ. 5ನೇ ಕ್ರಮಾಂಕದಲ್ಲಿ ರಿಂಕು ಸಿಂಗ್. 6ನೇ ಕ್ರಮಾಂಕದಲ್ಲಿ ಆಂಡ್ರೆ ರಸೆಲ್ ಅವರು ಬರುತ್ತಾರೆ. 7ನೇ ಕ್ರಮಾಂಕದಲ್ಲಿ ರಮಣ್ದೀಪ್ ಸಿಂಗ್ ಅವರು ಬರುತ್ತಾರೆ. 8ನೇ ಕ್ರಮಾಂಕದಲ್ಲಿ ಹರ್ಷಿತ್ ರಾಣಾ ಅವರು ಇರುತ್ತಾರೆ. 9ನೇ ಕ್ರಮಾಂಕದಲ್ಲಿ ಆಂಡ್ರೆಡ್ ನೋಟ್ರೆಜಾ ಅವರು ಇರುತ್ತಾರೆ. 10ನೇ ಕ್ರಮಾಂಕದಲ್ಲಿ ವೈಭವ್ ಆರೋರಾ ಅವರು ಇರುತ್ತಾರೆ. 11ನೇ ಕ್ರಮಾಂಕದಲ್ಲಿ ವರುಣ್ ಚಕ್ರವರ್ತಿ ಅಂತ ಹೇಳ್ಬಹುದು. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಜಿಂಕ್ಯ ರಹಾನೆ ಅವರು ಇರುತ್ತಾರೆ. ಎರಡೂ ತಂಡಗಳ ಮಧ್ಯೆ ಪ್ಲೇಯಿಂಗ್ ಲೆವೆನ್ ಕಂಪ್ಯಾರಿಸನ್ ಮಾಡಿದರೆ ತುಂಬ ಎರಡೂ ತಂಡಗಳು ಕೂಡ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಈಗ ಫಸ್ಟ್ಗಿಂತ ಕಂಪ್ಯಾರಿಸನ್ ಮಾಡೋಣ ಬನ್ನಿ. ಇನ್ನು RCB ಮತ್ತು KKR ತಂಡಗಳ ಓಪನರ್ಸ್ಗಳಲ್ಲಿ ಯಾರು ಬಲಿಷ್ಠರಾಗಿದ್ದಾರೆ ಅಂತ ನೋಡೋದಾದರೆ ನಮ್ಮ RCB ತಂಡದಿಂದ ಓಪನಿಂಗ್ ಜೋಡಿಯಾಗಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಬಂದರೆ, ಈ ಕಡೆ KKR ತಂಡದಲ್ಲಿ ಕ್ವಿಂಟನ್ ಡಿಕಾಕ್ ಮತ್ತು ಸುನಿಲ್ ನರೈನ್ ಅವರು ಬರುತ್ತಾರೆ. ಇದರಲ್ಲಿ ಎದ್ದು ಕಾಣ್ತಾ ಇದೆ ನಮ್ಮ RCB ತಂಡ ತುಂಬ ಎಷ್ಟು ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಅಂತ. ಯಾಕೆಂದರೆ ಕ್ವಿಂಟನ್ ಡಿಕಾಕ್ ಅವರು ಮಾತ್ರ ಎಕ್ಸ್ಪೀರಿಯನ್ಸ್ ಇದ್ದಾರೆ, ಸುನಿಲ್ ನರೈನ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಅನ್ನೋದಕ್ಕೆ ಬರೋದಿಲ್ಲ. ಆದರೆ
ಆದರೆ ಅವರು ಬಿಗ್ ಹಿಟ್ಗಳನ್ನು ಜಾಸ್ತಿ ಹೊಡೆಯುತ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅವರು ವಿಕೆಟ್ ಒಪ್ಪಿಸಿ ಹೋಗಬಹುದು. ಕ್ವಿಂಟನ್ ಡಿಕಾಕ್ ಮತ್ತು ಸುನಿಲ್ ನರೇನ್ ಅವರು ಜಾಸ್ತಿ ಪಾರ್ಟ್ನರ್ಶಿಪ್ಪನ್ನು ಕಲೆ ಹಾಕಲು ಸಾಧ್ಯವಾಗೋದಿಲ್ಲ. ಅದೇ ಇಲ್ಲಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು ಮಸ್ತಾಗಿ ಪಾರ್ಟ್ನರ್ಶಿಪ್ಪನ್ನು ಕಲೆ ಹಾಕ್ತಾರೆ ಅಂತ ಹೇಳಬಹುದು. ಇದರಲ್ಲಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು ಬಲಿಷ್ಠ ಓಪನರ್ಸ್ ಅಂತ ಹೇಳ್ಬೋದು. ಇನ್ನು 3, 4, 5, 6ನೇ ಕ್ರಮಾಂಕದಲ್ಲಿ ಮತ್ತು 7ನೇ ಕ್ರಮಾಂಕದಲ್ಲಿ ನೋಡೋದಾದರೆ ನಮ್ಮ RCB ತಂಡದಲ್ಲಿ 3ನೇ ಕ್ರಮಾಂಕದಲ್ಲಿ ರಜತ್ ಪಟಿದಾರ್ ಅವರಿದ್ದಾರೆ, 4ನೇ ಕ್ರಮಾಂಕದಲ್ಲಿ ಲಿಮ್ ಲಿವಿಂಗ್ಸ್ಟನ್ ಅವರಿದ್ದಾರೆ, 5ನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ ಅವರಿದ್ದಾರೆ, 6ನೇ ಕ್ರಮಾಂಕದಲ್ಲಿ ಟಿಮ್ ಡೇವಿಡ್ ಅವರು ಇದ್ದಾರೆ, 7ನೇ ಕ್ರಮಾಂಕದಲ್ಲಿ ಕೃಣಾಲ್ ಪಾಂಡೆ ಅವರು ಇದ್ದಾರೆ. ಇನ್ನು KKR ತಂಡದಲ್ಲಿ 3ನೇ ಕ್ರಮಾಂಕದಲ್ಲಿ ವೆಂಕಟೇಶ್ ಅಯ್ಯರ್ ಅವರು ಇದ್ದಾರೆ, 4ನೇ ಕ್ರಮಾಂಕದಲ್ಲಿ ರಘುವಂಶಿ ಅವರಿದ್ದಾರೆ, 5ನೇ ಕ್ರಮಾಂಕದಲ್ಲಿ ರಿಂಕು ಸಿಂಗ್ ಅವರಿದ್ದಾರೆ, 6ನೇ ಕ್ರಮಾಂಕದಲ್ಲಿ ಆಂಡ್ರೆ ರಸೆಲ್ ಅವರು ಇದ್ದಾರೆ, 7ನೇ ಕ್ರಮಾಂಕದಲ್ಲಿ ರಮಣ್ದೀಪ್ ಸಿಂಗ್ ಅವರು ಇದ್ದಾರೆ ಅಂತ ಹೇಳಬಹುದು. ಈ ಮಿಡಲ್ ಆರ್ಡರ್ನ 5 ಆಟಗಾರರಲ್ಲಿ 2 ತಂಡಗಳ ಮಧ್ಯೆ ಯಾರು ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ದಾರೆ ಅಂದರೆ ಇದರಲ್ಲೂ ಕೂಡ ನಮ್ಮ RCB ತಂಡ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಯಾಕೆಂದರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಟಗಾರರು ರಜತ್ ಪಟಿದಾರ್ ಆಗಿರ್ಬೋದು, ಲಿಮ್ ಲಿವಿಂಗ್ಸ್ಟನ್ ಆಗಿರ್ಬೋದು, ಕೃಣಾಲ್ ಪಾಂಡೆ ಅವರು ಎದ್ದು ಕಾಣ್ತಾ ಇದ್ದಾರೆ. ಈ ಕಡೆ ವೆಂಕಟೇಶ್ ಅಯ್ಯರ್, ರಿಂಕು ಸಿಂಗ್, ಆಂಡ್ರೆ ರಸೆಲ್ ಈ 3 ಜನ ಆಟಗಾರರು ಕೂಡ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ದಾರೆ. ಇದರಲ್ಲಿ ನಮ್ಮ RCB ತಂಡದಲ್ಲಿ ನಿಂತಾಡುವ ಅಂದರೆ ಇನ್ನಿಂಗ್ಸ್ನ ಬಿಲ್ಡ್ ಮಾಡುವ ಆಟಗಾರರು ಜಾಸ್ತಿ ಇದ್ದಾರೆ. ರಜತ್ ಪಟಿದಾರ್ ಅವರಿದ್ದಾರೆ, ಜಿತೇಶ್ ಶರ್ಮಾ ಅವರಿದ್ದಾರೆ, ಟಿಮ್ ಡೇವಿಡ್ ಅವರು ಇದ್ದಾರೆ, ಕೃಣಾಲ್ ಪಾಂಡೆ ಅವರು ಇದ್ದಾರೆ. ಲಿಮ್ ಲಿವಿಂಗ್ಸ್ಟನ್ ಅವರು ಕೂಡ ಬಿಗ್ ಹಿಟ್ರ್. ಅವರು ಯಾವ ಸಮಯದಲ್ಲಿ ವಿಕೆಟ್ ಒಪ್ಪಿಸ್ತಾರೆ ಗೊತ್ತಾಗೋದಿಲ್ಲ. ಅಂದರೆ ಈ ಕಡೆ ಮಾತ್ರ ಆಂಡ್ರೆ ರಸೆಲ್ ಆಗಿರ್ಬೋದು, ರಮಣ್ದೀಪ್ ಸಿಂಗ್ ಆಗಿರ್ಬೋದು, ರಿಂಕು ಸಿಂಗ್ ಅವರು ಇವರು ಒಟ್ಟರು ಸಿಕ್ಸರ್ ಕಿಂಗ್ಗಳು. ಇವರು ಯಾವ ಟೈಮ್ದಲ್ಲಿ ವಿಕೆಟನ್ನು ಕಳೆದುಕೊಳ್ಳುತ್ತಾರೆ ಗೊತ್ತಿಲ್ಲ. ಅದಕ್ಕಾಗಿ ಇದರಲ್ಲೂ ಕೂಡ ಮಿಡಲ್ ಆರ್ಡರ್ನಲ್ಲಿ ಟಾಪ್ 5 ನಮ್ಮ RCB ತಂಡನೇ ಬಲಿಷ್ಠವಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್ ಇವ್ರದ್ದು ಲಾಸ್ಟ್ ಇನ್ನು 2 ತಂಡಗಳ ಮಧ್ಯೆ ಲಾಸ್ಟ್ 4 ಬಾಲಿಂಗ್ ಪೇರ್ಗಳನ್ನು ನೋಡೋದಾದ್ರೆ ನಮ್ಮ RCB ತಂಡದಲ್ಲಿ 4 ಲಾಸ್ಟ್ ಬಾಲರ್ಗಳು ಭುವನೇಶ್ವರ್ ಕುಮಾರ್ ಅವರು ಇದ್ದಾರೆ, ಸುಯೇಶ್ ಶರ್ಮಾ ಅವರು ಇದ್ದಾರೆ, ಎಸ್ ದಯಾಳ್ ಅವರು ಇದ್ದಾರೆ, ಜೋಸ್ ಹೆಜಲ್ವುಡ್ ಅವರು ಇದ್ದಾರೆ. ಇನ್ನು ಈ ಕಡೆ ನೋಡೋದಾದ್ರೆ ಹರ್ಷಿತ್ ರಾಣಾ ಅವರು ಇದ್ದಾರೆ, ಆಂಡ್ರೆ ನಟ್ರಾಜ್ ಅವರು ಇದ್ದಾರೆ, ವೈಭವ್ ಅರೋರಾ ಅವರು ಇದ್ದಾರೆ, ವರುಣ್ ಚಕ್ರವರ್ತಿ ಅವರು ಇದ್ದಾರೆ. ಫ್ರೆಂಡ್ಸ್ ಈ ಬಾಲಿಂಗ್ ಪೇರ್ನಲ್ಲಿ ಲಾಸ್ಟಲ್ಲಿ ನೋಡೋದಾದರೆ KKR ತಂಡ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಯಾಕೆಂದರೆ ಇದರಲ್ಲಿ ಹರ್ಷಿತ್ ರಾಣಾ ಅವರು ಈಗ ಇಂಡಿಯಾ ಟೀಮ್ನಲ್ಲಿ ರೀಸೆಂಟಾಗಿ ಯಾವ ರೀತಿ ಪರ್ಫಾರ್ಮೆನ್ಸನ್ನು ತೋರಿಸ್ತಾ ಇದ್ದಾರೆ ಅಂತ ನೀವೇನು ನೋಡಿದ್ದೀರಿ. ಇನ್ನು ನಟ್ರಾಜ್ ಅವರ ಬಗ್ಗೆ ಹೇಳೋದೇ ಬೇಡ, ಇವರು ಸೌತ್ ಆಫ್ರಿಕಾ ಪ್ಲೇಯರ್, ಬೆಂಕಿಯಾಗಿ ಬಾಲಿಂಗ್ನ ಹಾಕ್ತಾರೆ. ಇನ್ನು ವೈಭವ್ ಅರೋರಾ ಅವರು ಕೂಡ ಹೋದ ವರ್ಷ 3-4 ವಿಕೆಟ್ಗಳನ್ನು ಸತತವಾಗಿ ತೆಗಿತಾ ಇದ್ದಾರೆ. ಇನ್ನು ವರುಣ್ ಚಕ್ರವರ್ತಿ ಮಿಸ್ಟ್ರಿ ಸ್ಪಿನ್ನರ್ ಅಂತ ಹೇಳ್ಬೋದು. ಅದಕ್ಕಾಗಿ ಇಲ್ಲಿ KKR ತಂಡ ತುಂಬ ಬಲಿಷ್ಠವಾಗಿ ಕಾಣ್ತಾ ಇದೆ. ನಮ್ಮ RCB ತಂಡದಲ್ಲಿ ಭುವನೇಶ್ವರ್ ಕುಮಾರ್ ಮತ್ತು ಎಸ್ ದಯಾಳ್ ಅವರು ಇಲ್ಲಿ ತುಂಬ ಇಂಪ್ಯಾಕ್ಟನ್ನು ಪಡೆಯುತ್ತಾರೆ. ಭುವನೇಶ್ವರ್ ಕುಮಾರ್ ಅವರು ಕೂಡ ಇತ್ತೀಚೆಗೆ ಅಂತ ಹೇಳ್ಕೊಳ್ಳೋಂಥ ಫಾರ್ಮ್ನಲ್ಲಿಲ್ಲ. ಆ ಕಾರಣಕ್ಕಾಗಿ ಎಸ್ ದಯಾಳ್ ಅವರ ಮೇಲೆ ಭಾರಿ ಭಾರ ಬೀಳುತ್ತದೆ. ಅವರೇ ಬಾಲಿಂಗನ್ನು ಒಯ್ದುಕೊಳ್ಳಬೇಕಾಗುತ್ತದೆ. ಬಾಲಿಂಗ್ನಲ್ಲಿ ಎಸ್ ದಯಾಳ್ ಅವರಿಗೆ ವಿಕೆಟ್ ಬೀಳದೇ ಇದ್ದರೆ ನಮ್ಮ RCB ತಂಡಕ್ಕೆ ತುಂಬ ಕಷ್ಟವಾಗುತ್ತದೆ ಅಂತ ಹೇಳ್ಬೋದು. ಜೋಸ್ ಹೆಜಲ್ವುಡ್ ಅವರು ಇತ್ತೀಚೆಗೆ ಇಂಜುರಿ ಆಗಿದೆ ಅಂತ ಬರ್ತಾ ಇದೆ. ಅದಕ್ಕಾಗಿ ಅವರಿಗೆ ಒಳ್ಳೆ ಬಾಲಿಂಗ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬೋದು. ಇನ್ನು 2 ತಂಡಗಳಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ಸ್ಗಳಾಗಿ ನಮ್ಮ RCB ತಂಡದಲ್ಲಿ ರಸಿಕ್ ದರ ಇದ್ದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಜಿಂಕ್ಯ ರಹಾನೆ ಅವರು ಇರುತ್ತಾರೆ. ಒಟ್ಟಿನಲ್ಲಿ 2 ತಂಡಗಳನ್ನು ಕಂಪೇರ್ ಮಾಡಿ ನೋಡಿದಾಗ ನಮ್ಮ RCB ತಂಡ ತುಂಬ ಬಲಿಷ್ಠವಾಗಿ ಕಾಣ್ತಾ ಇದೆ. ಇನ್ನು ನಿಮ್ಮ ಪ್ರಕಾರ ಯಾವ ತಂಡ ಸ್ಟ್ರಾಂಗ್ ಇದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.